ವಿಜಯ ಗಣಪತಿ. ವಿಜಯ ಗಣಪತಿಯನ್ನು ಆಶ್ಲೇಷ ನಕ್ಷತ್ರದವರು ಪೂಜಿಸಬೇಕು. ಮೊದಲು ಚೋರ ಗಣಪತಿಯನ್ನು ಪೂಜಿಸಿ, ಆಮೇಲೆ 5 ಗಣಪತಿಯನ್ನು ಪೂಜಿಸಿ, ನಂತರ ವಿಜಯ ಗಣಪತಿಯನ್ನು ಪೂಜಿಸಬೇಕು. ವಿಜಯ ಗಣಪತಿಯ ಮಹತ್ವ. ಗಣಪತಿಯು 32ನೇ ವಿಭಿನ್ನ ರೂಪಗಳಲ್ಲಿ ವಿಜಯ ಗಣಪತಿಯನ್ನು 14ನೇವನೆಂದು ಹೇಳಲಾಗಿದೆ. ವಿಜಯ ಎಂಬ ಪದದ ಅರ್ಥ ವಿಜಯ ಆದ್ದರಿಂದ ವಿಜಯ ಗಣಪತಿ ವಿಜಯದ ಅಧಿಪತಿ ಅಥವಾ ವಿಜಯಶಾಲಿ ಅಧಿಪತಿ. ಕೆಂಪು ಬಣ್ಣವನಾಗಿದ್ದು ತನ್ನ ಸಾಮಾನ್ಯ ಪರ್ವತ ಮೂಷಿಕ ಮೇಲೆ ಆರಾಮವಾಗಿ ಕುಳಿತಿದ್ದಾನೆ. ಇಲಿಯನ್ನು ಭಗವಂತನ ಗಾತ್ರಕ್ಕೆ ಅನುಗುಣವಾಗಿ ವರ್ಣಿಸಲಾಗಿದೆ. ತನ್ನ ಬೆನ್ನಿನ ಮೇಲೆ ಸಮತೋಲನಗೊಳಿಸುವ ಸಂಪೂರ್ಣ ಸುಲಭ ವಿಜಯ ಗಣಪತಿಯು 4 ಕೈಗಳನ್ನು ಹೊಂದಿದ್ದು, ಪ್ರಧಾನ ಬಲಗೈಯಲ್ಲಿ ನೆಚ್ಚಿನ ಹಣ್ಣಿನ ಮಾವನ್ನು ಹಿಡಿದಿದ್ದಾನೆ ಮತ್ತು ಚಿನ್ನದ ಬಣ್ಣದಾಗಿದ್ದು, ಅವನು 3 ಕೈಗಳಲ್ಲಿ ತನ್ನದೇ ಆದ ಮುರಿದ ದಂತ ಮತ್ತು ಕುಣಿಕೆ ಮತ್ತು ಆನೆಯ ಮುಳ್ಳು ಹಿಡಿದಿದ್ದಾನೆ. ಈ ಗಣಪತಿಯನ್ನು ಮೈಸೂರು ಪ್ರದೇಶದ ಕೆಲವು ದೇವಾಲಯಗಳಲ್ಲಿ ಕಾಣಬಹುದು. 32 ರೂಪಗಳನ್ನು ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿರುವ ಪ್ರಸಿದ್ಧ ಅಷ್ಟವಿನಾಯಕ ದೇವಾಲಯದಲ್ಲಿ ವಿಜಯ ಗಣಪತಿಯನ್ನು ಕಾಣಬಹುದು. ಕೇರಳ ರಾಜಧಾನಿ ತಿರುವನಂತಪುರದಲ್ಲಿ ಅಲ್ಲಿನ ಪಳವಂಗಡಿ ಗಣೇಶ ದೇವಾಲಯದಲ್ಲಿ ಸಹ ಗಣೇಶನ ರೂಪವನ್ನು ವರ್ಣಿಸಲಾಗಿದೆ. ಆಶ್ಲೇಷ ನಕ್ಷತ್ರದವರು. ಆಯಿಲಂ ನಕ್ಷತ್ರವು ಗಣಪತಿಯ ಈ ಅಂಶಕ್ಕೆ ಸಂಬಂಧಿಸಿದೆ. ಆಶ್ಲೇಷ ನಕ್ಷತ್ರದವರು ಈ ವಿಜಯ ಗಣಪತಿಯನ್ನು ಪೂಜಿಸಬೇಕು. ಪೂಜಿಸುವುದರಿಂದ ವಿಜಯ ಗಣಪತಿ ಸಾಧನೆ ಮತ್ತು ಯಶಸ್ಸಿನ ದೇವರು. ಆದ್ದರಿಂದ ಅವನನ್ನು ಪ್ರಾರ್ಥಿಸುವುದರಿಂದ ತಕ್ಷಣವೇ ನಿವಾರಣೆಯಾಗುತ್ತದೆ, ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ, ಯಶಸ್ಸು ದೊರೆಯುತ್ತದೆ, ಜನರು ವಿಜಯಶಾಲಿಯಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಭಗವಾನ್ ಗಣಪತಿ ವಿಜಯಶಾಲಿ ಎಂದು ಆಕರ್ಷಕ ರೂಪವನ್ನು ಹೊಂದಿರುತ್ತಾನೆ. ದಯೆ ಮತ್ತು ಆಶೀರ್ವಾದಗಳನ್ನು ಪ್ರತಿಪಾದಿಸುತ್ತಾನೆ. ಈ ಗಣಪತಿ ಇರುವುದು ಮಹಾರಾಷ್ಟ್ರ ರಾಜ್ಯದ ಅಷ್ಟಗಣಪತಿ ಮಂದಿರ ಪುಣೆಯಲ್ಲಿ ಇದೆ. ಇದರ ಫಲ ವಾಕ್ಸಿದ್ಧಿ, ಸರ್ವತ್ರ ವಿಜಯ, ಗ್ರಹ ಶಾಂತಿಗೆ ಚಂದ್ರಗ್ರಹ ಶಾಂತಿ. ಚಂದ್ರಗ್ರಹದ ದೋಷ ಇದ್ದವರು ಈ ವಿಜಯ ಗಣಪತಿಯನ್ನು ಪೂಜಿಸಬೇಕು. ವಿಜಯ ಗಣಪತಿ ಮಂತ್ರ. ಪಾಶುಂಕುಶಹಸ್ತಗದಾಗ್ರ ಫಲವಾನುಕ ವಾಹನ ನಿಹಂತ ಸರ್ವವಿದ್ಯಾನಾಂ ರಕ್ತೋ ವರ್ಣ ವಿನಾಯಕಂ. ವಿಜಯ ಗಣಪತಿ ಮಂತ್ರವನ್ನು ನಂಬಿಕೆಯಿಂದ ಪಠಿಸುವುದರಿಂದ ಶಕ್ತಿಶಾಲಿ ಭಗವಂತನನ್ನು ಒಲಿಸಿಕೊಳ್ಳಲು ಪರಿಣಾಮಕಾರಿ ಮಾರ್ಗವಾಗಿ ಸೂಚಿಸುತ್ತದೆ. ಈ ಗಣಪತಿ ಮಂತ್ರವನ್ನು ಪೂಜಿಸುವುದರಿಂದ ಎಲ್ಲದರಲ್ಲೂ ವಿಜಯ, ಅಭಿಷ್ಟಗಳು ಸಿದ್ಧಿಸಿ ವಿಜಯಶಾಲಿಯಾಗುತ್ತಾರೆ. ವಾಕ್ಚಾತುರ್ಯ, ಬುದ್ಧಿವಂತಿಕೆ, ಬಲಶಾಲಿ, ಸರ್ವವಿದ್ಯೆ, ವಿಘ್ನಗಳು ನಾಶ ಮಾಡಿ ವಿಜಯ ಪತಾಕೆ ಹೊಂದಲು ವಿಜಯ ಗಣಪತಿಯನ್ನು ಪೂಜಿಸಬೇಕು. ಮುಂದಿನ ಗಣಪತಿ ನೃತ್ಯ ಗಣಪತಿ. ಮಖ ನಕ್ಷತ್ರದವರು ನೃತ್ಯ ಗಣಪತಿಯನ್ನು ಪೂಜಿಸಬೇಕು. ನೃತ್ಯ ಗಣಪತಿಯನ್ನು 32ನೇ ವಿಭಿನ್ನ ರೂಪಗಳಲ್ಲಿ 15ನೇಯೆಂದು ಪರಿಗಣಿಸಲಾಗಿದೆ. ಸಂಸ್ಕೃತದ ಪದ ನೃತ್ಯ ಎಂದರೆ ನೃತ್ಯದ ಗಣಪತಿ ಹೆಸರೇ ಸೂಚಿಸುವಂತೆ ಒಬ್ಬ ನರ್ತಕಿ ಅಥವಾ ಸಂತೋಷದ ನರ್ತಕಿ. ಆದ್ದರಿಂದ ಭಗವಂತನನ್ನು ಶಾಂತ ಮತ್ತು ಆನಂದದಾಯಕ ರೂಪವನ್ನು ಪ್ರತಿನಿಧಿಸುತ್ತದೆ. ಈ ಗಣಪತಿಯನ್ನು ದೈವಿಕ ಆಶಯಗಳನ್ನು ಪೂರೈಸುವ ಕಲ್ಪವೃಕ್ಷ ಮರದ ಕೆಳಗೆ ನೃತ್ಯ ಮಾಡುವುದನ್ನು ಚಿತ್ರಿಸಲಾಗಿದೆ. ನೃತ್ಯದ ಸಮಯದಲ್ಲಿ ಒಂದು ಪಾದವನ್ನು ನೆಲದ ಮೇಲೆ ಇರಿಸಿ ಇನ್ನೊಂದು ಪಾದವನ್ನು ಮೇಲಕ್ಕೆತ್ತಿ ಅವನು ಚಿನ್ನದ ಹಳದಿ ಬಣ್ಣದಲ್ಲಿ ಹೊಳೆಯುತ್ತಿದ್ದಾನೆ ಮತ್ತು 4 ಕೈಗಳನ್ನು ಹೊಂದಿದ್ದಾನೆ. ಅವನು ತನ್ನ ಮುರಿದ ದಂತವನ್ನು ಪ್ರಮುಖ ಬಲಗೈಯಲ್ಲಿ ಹಿಡಿದಿದ್ದಾನೆ. ಅವನ ಇನ್ನೊಂದು ಕೈಗಳಲ್ಲಿ ಆನೆಯ ಮುಳ್ಳು, ಯುದ್ಧ ಕೊಡಲಿ ಮತ್ತು ಒಂದು ಪಾಶವಿದೆ. ಅವನ ಬೆರಳುಗಳಲ್ಲಿ ಉಂಗುರಗಳು ಕಂಡುಬರುತ್ತವೆ. ಅವನ ಸೊಂಡಿಲು ಕೊನೆಯಲ್ಲಿ ಸುರುಳಿಯಾಗಿ ಅವನ ನೆಚ್ಚಿನ ತಿಂಡಿ ಮೋದಕ ಮತ್ತು ಕುಂಬಳಕಾಯಿಯನ್ನು ಹಿಡಿದಿದ್ದಾನೆ. ಕೆಲವು ಚಿತ್ರಣಗಳಲ್ಲಿ ಅವನು ಒಂದು ಕೈಯಲ್ಲಿ ಸಿಹಿ ಮಾಂಸವನ್ನು ಹಿಡಿದಿರುತ್ತಾನೆ ಎಂದು ಹೇಳಲಾಗಿದೆ. ಈ ಗಣೇಶವನ್ನು ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ವರ್ಣಚಿತ್ರವಾಗಿ ವರ್ಣಿಸಲಾಗಿದೆ. 32 ಗಣಪತಿ ರೂಪದಲ್ಲಿ ಪ್ರದರ್ಶಿಸಲಾದ ನೃತ್ಯ ಗಣಪತಿಯನ್ನು ತಮಿಳುನಾಡು ರಾಜ್ಯದ ಕರೂರು ಪಟ್ಟಣದ ಬಳಿಯ ಕೊಡುಮುಡಿಯಲ್ಲಿರುವ ಮುರುಡೇಶ್ವರ ದೇವಾಲಯದಲ್ಲಿ ವಿಗ್ರಹ ರೂಪ ಚಿತ್ರಿಸಲಾಗಿದೆ. ಮಘ ನಕ್ಷತ್ರದವರು ಎಂದು ಕರೆಯಲ್ಪಡುವ ಈ ಗಣಪತಿಯನ್ನು ಪೂಜಿಸಬೇಕು. ನೃತ್ಯ ಗಣಪತಿಯನ್ನು ಪೂಜಿಸುವುದರಿಂದ ಶುಭವಾಗುತ್ತದೆ. ಭಗವಂತನು ಸಂತೋಷ ಮತ್ತು ದಯಾಳ ಸ್ವಭಾವದ ಅಂಶವಾಗಿದ್ದು, ಈ ನೃತ್ಯದ ಸ್ವರೂಪ ಗಣಪತಿಯನ್ನು ಲಲಿತಕಲೆಯ ಪರಿಣತ ಎಂದು ತೋರಿಸುತ್ತದೆ. ಆದ್ದರಿಂದ ಅವರ ಆರಾಧನೆಯನ್ನು ಭಕ್ತರಿಗೆ ಲಲಿತಕಲೆಯನ್ನು ಕಲಿಯುವ ಅಭಿರುಚಿ ಅವುಗಳಲ್ಲಿ ಪ್ರಾವೀಣ್ಯತೆ ಮತ್ತು ಆ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಖ್ಯಾತಿಯನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ನೃತ್ಯ ಗಣಪತಿಯ ಮಂತ್ರ. ಪಾಶುಂಕುಶ ಪೋಪಕಟಾರದಂತ ಚಂಚತಕರಮಕ್ತಾಪ ವರಂಗಲೀಯಕಂ ಪೀಠಪ್ರಭಾಕ್ಷುಕ್ಷಿರಸ್ತದನಂ ಭಜಾಮಿ ನೃತ್ಯೋಪ ಪದಂ ಗಣೇಶಂ.
ನೃತ್ಯ ಗಣಪತಿಯನ್ನು ಮಂತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ಶಕ್ತಿಶಾಲಿ ಭಗವಂತನನ್ನು ಒಲಿಸಿಕೊಳ್ಳಲು ಪರಿಣಾಮಕಾರಿಯಾಗಿದೆ. ಇದು ಇರುವುದು ತಮಿಳುನಾಡು ರಾಜ್ಯದಲ್ಲಿ ಮುರುಡೇಶ್ವರ ದೇವಸ್ಥಾನ ಕೊಡುಮುಡಿಯಲ್ಲಿ ಇದೆ. ಇದರ ಫಲ ದೈವಭಕ್ತಿ, ಕಲಾವೈಭವ, ಕೀರ್ತಿ ಹೊಂದುತ್ತದೆ. ಈ ಗಣಪತಿಯನ್ನು ಪೂಜಿಸುವುದರಿಂದ ದೈವಭಕ್ತಿ, ಕಲಾವೈಭವ, ಕೀರ್ತಿ ಹೊಂದುತ್ತಾರೆ ಮತ್ತು ರವಿಗ್ರಹ ಶಾಂತಿಗೆ ಈ ನೃತ್ಯ ಗಣಪತಿಯನ್ನು ಪೂಜಿಸಬೇಕು. ಇವು ಎರಡೂ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ನಕ್ಷತ್ರ ಮತ್ತು ಮುಂದಿನ ಗಣಪತಿಯ ಬಗ್ಗೆ ಹೇಳುತ್ತೇನೆ.